ಮಾಧ್ಯಮ ಮಿತ್ರರೇ, ಏನು ಇವತ್ತು ಒಂದು ಮುಳಬಾಗಿಲು ತಾಲೂಕಿನ ದುಗ್ಸಂದ್ರ ಹೋಬಳಿಗೆ ಒಳಪಡ್ತಕ್ಕಂಥ ಮುರಾರ್ಜಿ ವಸತಿ ಶಾಲೆ ಲಕ್ಷ್ಮೀಪುರ ಗ್ರಾಮದ ಪಕ್ಕದಲ್ಲಿದೆ. ಏನು ಈಗಾಗಲೇ ಈ ಹಿಂದೆನೂ ಸಹ ಆ ಒಂದು ಹೆಣ್ಣು ಮಕ್ಕಳ ಸಾವಿನ ಘೋರ ಇಡೀ ರಾಜ್ಯಕ್ಕೆ ಮುಟ್ಟಿತ್ತು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ವಿದ್ಯಾರ್ಥಿಯನ್ನ ತಿಳಿಸಿರ್ತಕ್ಕಂಥ ಒಂದು ವಿಚಾರದಲ್ಲಿ ಮುರಾರ್ಜಿ ವಸತಿ ಶಾಲೆಗೆ ಬಹುಜನ ಚಳುವಳಿ ಸಂಘಟನೆಗಳ ಒಕ್ಕೂಟ ಇಲ್ಲಿ ಬಂದಿದೆ. ಆ ಬಹುಜನ ಚಳುವಳಿ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯರಾಗಿ ಹಾಗೂ ಜಿಲ್ಲಾ ಮುಖಂಡರುಗಳು, ತಾಲೂಕು ಮುಖಂಡರುಗಳು ಒಟ್ಟೊಟ್ಟಿಗೆ ಬಂದು ಆ ವಿದ್ಯಾರ್ಥಿಗೆ ಆಗಿರ್ತಕ್ಕಂಥ ಒಂದು ಅನ್ಯಾಯ ಏನು ಅಂತೇಳಿ ಇಲ್ಲಿ ಸ್ಥಳ ಪರಿಶೀಲನೆಗೆ ಬಂದಿದ್ದೀವಿ. ಆ ವಿದ್ಯಾರ್ಥಿಯ ಒಂದು ಹೊಡೆತವನ್ನು ನೋಡಿ ಯಾರೊಬ್ಬ ಅಧಿಕಾರಿಗೂ ಅಷ್ಟೇ, ಯಾರೊಬ್ಬ ತಂದೆ ತಾಯಿಗಳಿಗೂ ಅಷ್ಟೇ ಕರಳು ಕಿತ್ತು ಬರ್ತಕ್ಕಂಥದ್ದೇ. ಅಂತ ಒಂದು ವಿಚಾರದಲ್ಲಿ ಈ ಮೇಲ್ವಿಚಾರಕರು ಏನಿದ್ದಾರೆ, ಮಹೇಶ್ ಗಿರಿರೆಡ್ಡಿನ ಗಿರಿಡಿ ನಿಲಯ ಪಾಲಕರು, ಅವರು ನಡ್ಕೊಂಡಿರ್ತಕ್ಕಂಥ ನಡತೆಯನ್ನ ನಾವು ಖಂಡಿಸ್ತೀವಿ. ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಮಗುನು ಓದಲಿಕ್ಕೆ ಒಂದು ರೆಸಿಡೆನ್ಸಿಯಲ್ಗೆ ಕಳಿಸ್ಕೊಡ್ತಾರೆ ಅಂತಂದ್ರೆ ಒಂದು ಸಿಂಗಲ್ ಇವ್ರು ಇರ್ತಕ್ಕಂಥ ಪೇರೆಂಟ್ಸ್ ಇರ್ತಕ್ಕಂಥವ್ರು ಸೇರಿಸ್ತಾರೆ, ಬಡವ್ರನ್ನ ಸೇರಿಸ್ತಾರೆ, ಒಳ್ಳೆ ವಿದ್ಯಾಭ್ಯಾಸಕ್ಕಾಗಿ ಸೇರಿಸ್ತಾರೆ, ಮಕ್ಕಳು ಹಾಳಾಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಒಂದು ರೆಸಿಡೆನ್ಸಿಯಲ್ಗಳಿಗೆ ಸೇರಿಸ್ತಾರೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪೋಷಕರು ಎಷ್ಟು ನಂಬಿಕೆ ಇಟ್ಟು ವಿದ್ಯಾರ್ಥಿಗಳನ್ನ ಮಕ್ಕಳನ್ನ ಇಲ್ಲಿ ಕಳಿಸ್ಕೊಟ್ಟಿರ್ತಾರೋ, ಆ ಪೋಷಕರು ಯಾವ ರೀತಿ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಇಲ್ಲಿರ್ತಕ್ಕಂಥ ಶಿಕ್ಷಕರು ಅಷ್ಟೇ ನಂಬಿಕೆಯಿಂದ ಮಕ್ಕಳನ್ನ ತನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ಬೇಕಾಗಿತ್ತು. ಆದ್ರೆ ಇಲ್ಲಿ ಪದೇ 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 ನಮ್ಮ ಮುರಾರ್ಜಿ ವಸತಿ ಶಾಲೆಯಲ್ಲಿ ಕೆಟ್ಟ ಹೆಸರು ಬರ್ತಾ ಇರ್ತಕ್ಕಂಥ ಒಂದು ಇದನ್ನು ಗಮನಿಸಿದಾಗ ಇಲ್ಲಿ ಏನೋ ಒಂದು ಬೇರೆ ರೀತಿ ಇಲ್ಲಿ ನಡೀತವೆ ಅನ್ನೋದು ಈಗಲೂ ಸಹ ನಾವು ಯೋಚನೆ ಮಾಡಬೇಕಾಗಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ನಿನ್ನೆ ಆ ವಿದ್ಯಾರ್ಥಿಯನ್ನು ಹೊಡೆದು ಆ ಬೊಬ್ಬೆ ಬರೋ ರೀತಿ ಮಾಡಿದಾರೋ, ಆ ಒಂದಿದು ಕ್ರೈಸ್ಟ್ ಸಂಸ್ಥೆಯವರು ದಯವಿಟ್ಟು ಅಂತೇಳಿ ಹೇಳ್ತೀನಿ, ಅವ್ರನ್ನ ನೀವು ಸಸ್ಪೆನ್ಷನ್ ಎಲ್ಲ ಮಾಡ್ಬೇಕಾಗಿರೋದು, ಅವ್ರನ್ನ ಕೆಲಸದಿಂದಾನೇ ಡಿಸ್ಮಿಸ್ ಆಗ್ಬೇಕು. ಅವ್ರು ಕೊಡ್ತಕ್ಕಂಥ ಒಂದು ಉದ್ಯೋಗ ಇನ್ಯಾರೋ ಇನ್ನೊಬ್ಬ ಬಡಪಾಯಿ ಇರ್ತಕ್ಕಂಥವ್ರಿಗೆ ಸಿಗ್ಲಿ. ಯಾಕೆ ಅಂತಂದ್ರೆ ಈ ಘಟನೆಗಳು ಪದೇ 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 ಮರುಕಳಿಸ್ತಾ ಇದ್ರೆ ಇದು ನಮ್ಮ ತಾಲೂಕಿಗೂ ಒಳ್ಳೆ ಹೆಸರು ಬರ್ತಕ್ಕಂಥದ್ದಲ್ಲ, ಇದು ನಮ್ಮ ತಾಲೂಕಿಗೆ ಕಳಂಕ ಬರ್ತಕ್ಕಂಥ ಇಂಥ ಒಂದು ಶಿಕ್ಷಕರು ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಏನು ಇಲ್ಲಿ ನಾವು ಆ ಒಂದು ವಿದ್ಯಾರ್ಥಿಯ ವಿಚಾರದಲ್ಲಿ ಬಂದಾಗ ಏನು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಸಂಪರ್ಕಕ್ಕೆ ತಗೊಂಡಾಗ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಬಂದು ನಿನ್ನೆ ಸಂಜೆನೆ 7 ಗಂಟೆಗೆ ಬಂದು ಯಾವ್ಯಾವ ರೀತಿ ಅವ್ರ ಮೇಲೆ ಆಕ್ಷನ್ ತಗೋಬೇಕು, ಕ್ರೈಸ್ಟ್ ಸಂಸ್ಥೆಗೆ ಮೇಲಿನ ಅಧಿಕಾರಿಗಳಿಗೆ ಏನ್ ರಿಪೋರ್ಟ್ ಕೊಡ್ಬೇಕು ಎಲ್ಲ ಮಾಡಿದ್ದಾರೆ. ಅದರ ಜೊತೆಗೆ ಸಂಬಂಧಪಡ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಸಹ ಬಂದು ಆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಹಿತಾಸಕ್ತಿಯ ಪರವಾಗಿ ಬಂದು ಅವರು ಇಲ್ಲಿ ವಿಸಿಟ್ ಮಾಡಿ ಅಲ್ಲಿ ಏನೇನು ಘಟನೆಗಳು ನಡೆದಿದ್ದವೋ ಅದನ್ನೆಲ್ಲ ತಮ್ಮ ಗಮನಕ್ಕೆ ಹಾಕೊಂಡು ಹೋಗಿದ್ದಾರೆ. ಅದ್ರ ಜೊತೆಗೂ ಇವಾಗ ಸಮಾಜ ಕಲ್ಯಾಣ ಇಲಾಖೆ AD ಆಗಿರ್ತಕ್ಕಂಥವರು ಸಹ ಬಂದಿದ್ದಾರೆ. ಇದನ್ನ ನೀವು ಬಂದೋಗಿದ್ದ ಮಟ್ಟಕ್ಕೇನೆ ಇದು ಇದಾಗಬಾರ್ದು. ಇಲ್ಲಿ ಏನು ಶಿಕ್ಷಣದ ಕೊರತೆ ಇದೆ, ಶಿಕ್ಷಕರ ಕೊರತೆ ಇದೆ, ಒಂದು ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಆ ಮೂಲಭೂತ ಸೌಲಭ್ಯಗಳ ಜೊತೆಗೆ ಕಾಯಂ ಪ್ರಾಂಶುಪಾಲರು ಬೇಕಾಗಿದೆ. ಇಲ್ಲಿ ಕಾಯಂ ಪ್ರಾಂಶುಪಾಲರು ಇಲ್ಲದೆ ಇದ್ದ ಇದರಲ್ಲಿ ಇವತ್ತು ಈ ರೀತಿ ಎಲ್ಲ ಘಟನೆಗಳು ನಡೆಯೋದಕ್ಕೆ ಒಂದು ಕಾರಣಕರ್ತರಾಗಿದ್ದಾರೆ. ಹಂಗಾಗಿ ಕಾಯಂ ಪ್ರಾಂಶುಪಾಲರನ್ನ ದಯವಿಟ್ಟು ಇಲ್ಲಿ ನೇಮಿಸ್ಕೊಡ್ಬೇಕು. ಅದ್ರ ಜೊತೆಗೆ ಶಿಕ್ಷಕರನ್ನ ತುಂಬಬೇಕು. ಗೆಸ್ಟ್ ಟೀಚರ್ ಅಂತೇಳಿ ಏನ್ ತಗೊಂಡಿದ್ದೀರಿ, ಆ ಗೆಸ್ಟ್ ಟೀಚರ್ಗಳ ಜೊತೆಗೆ ಕಾಯಂ ಶಿಕ್ಷಕರನ್ನ ಇಲ್ಲಿ ತುಂಬಿಕೊಡ್ಬೇಕು. ಹಂಗಾಗಿ ಇವತ್ತು ಬಹುಜನ ಚಳವಳಿಗಳ ಸಂಘಟನೆಗಳ ಒಕ್ಕೂಟ ಏನಿವತ್ತು ಇಲ್ಲಿ ಬಂದು ನಾವು ಹೋಗ್ತಾ ಇದೀವೋ, ಇಲ್ಲಿಗೆ ಅಂತ್ಯ ಆಗೋದಿಲ್ಲ. ಇಲ್ಲಿ ಶಿಕ್ಷಕರನ್ನ ತುಂಬೋ ತನಕ ಮತ್ತೆ ಮೂಲಭೂತ ಸೌಲಭ್ಯಗಳನ್ನ ಕೊಡೋದ್ರ ತನಕ ಇಲ್ಲಿ ಹಂತವಾಗಿ ಈ ಒಂದು ಕ್ರೈಸ್ತ ವಿರುದ್ಧವಾಗಿ ನಾವು ಧ್ವನಿ ಎತ್ತುತ್ತೀವಿ. ಕ್ರೈಸ್ತವರ ವಿರುದ್ಧವಾಗಿ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀವಿ. ಯಾಕೆ ಅಂತಂದ್ರೆ ಒಂದು ಸಮಸ್ಯೆ ನಡಿಬೇಕು, ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು ಅಂತಂದ್ರೆ ಇಲ್ಲಿ ಆ ಒಂದು ಶಾಲೆಗಳಲ್ಲಿ ಈಗ ನನಗೆ ಕೇಳಿ ಬಂದಿದ್ದ ಪ್ರಕಾರ
ಎಲ್ಲಾ ಜಿಲ್ಲೆಗಳಲ್ಲೂ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಶಿಕ್ಷಕರಿದ್ದಾರೆ. ಆದ್ರೆ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ 2-3 ಮಾತ್ರ ಟೀಚರ್ಸ್ ಕೊಟ್ಟಿದ್ದಾರೆ. ಉಳಿದಂತದನ್ನ ಟೀಚರ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಹಂಗಾಗಿ ಹಂತವಾಗಿ ಸಂಘಟನೆ ಹೋರಾಟವನ್ನ ಮಾಡ್ತದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ.